ರಾಯಚೂರಿನ ದೇವಸಗೂರಿನಲ್ಲಿ ಚಿಂದಿ ಆಯ್ತಾ ಬಾಲಕನ ದೇಶ ಪ್ರೇಮೆ ಹಾಗೂ ಸಾಕ್ಷಿ ಪ್ರಜ್ಞೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಇತ್ತೀಚೆಗಷ್ಟೇ ಒಂದು ವಿಸ್ತೃತ ವರದಿಯನ್ನು ಮಾಡಿತ್ತು ಹಾಗೂ ನೆರವಿನ ಆಸರೆಯಲ್ಲಿ ಬಾಲಕ ಇದ್ದಿದ್ದರ ಬಗ್ಗೆ ಕೂಡ ಹೇಳಲಾಗಿತ್ತು. ಈಗ ಆತನ ಬಾಳಲ್ಲಿ ಹೊಸ ಬೆಳಕು ಮೂಡಿದೆ. ಹೀಗೇನಾರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೆಳಕು ಕಾರ್ಯಕ್ರಮದ ಮತ್ತೊಂದು ಇಂಪ್ಯಾಕ್ಟ್. ರಾಷ್ಟ್ರಗೀತೆಗೆ ಚಿಂದಿ ಆಯುವ ಬಾಲಕನಿಂದ ಗೌರವ. ಚಿಂದಿ ಆಯ್ತಿದ್ದ ಬಾಲಕನ ಬಾಳಲ್ಲಿ ಹೊಸ ಬೆಳಕು. ಏನಾಗ್ಬೇಕು ನೀನು ಓದಿ ಒಂದು ಬಾವುಟ, ಒಂದು ರಾಷ್ಟ್ರಗೀತೆ, ಒಂದು ಮಗುವಿನ ಒಂದು ಎರಡು ನಿಮಿಷದ ಆಸಕ್ತಿ ಇವತ್ತು ನಮ್ಮನ್ನು ಇಷ್ಟು ಮಾಡಿಸ್ತಾ ಇದೆ. ಫಾರ್ ದಟ್ ವಿ ಆರ್ ಗ್ರೇಟ್ಫುಲ್. ನಾಡಿನೆಲ್ಲೆಡೆ ಮನೆ ಮಾತಾಗಿರುವ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಅವರು ನಡೆಸಿಕೊಡುವ ಬೆಳಕು ಕಾರ್ಯಕ್ರಮದ ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿ ಇದು. ರಾಯಚೂರು ತಾಲೂಕಿನ ದೇವಸಗೂರು ಗ್ರಾಮದಲ್ಲಿ ಚಿಂದಿ ಆಯುವ ಬಾಲಕ ಸಂತೋಷ್ ರಾಷ್ಟ್ರಗೀತೆ ಕೇಳಿಸ್ತಾ ಇದ್ದಂತೆ ತನ್ನ ಚೀಲವನ್ನು ಕೆಳಗಿಟ್ಟು ಗೌರವವನ್ನು ಸೂಚಿಸಿ ರಾಷ್ಟ್ರಭಕ್ತಿಯನ್ನು ಮೆರೆದಿದ್ದ. ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗಿತ್ತು. ಆದರೆ ಈ ರಾಷ್ಟ್ರಪ್ರೇಮಿ ಬಾಲಕ ಶಾಲೆಯಿಂದ ಹೊರಗುಳಿದಿದ್ದಕ್ಕೆ ಬೇಸರಗೊಂಡ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಅವರು ಬೆಳಕು ಕಾರ್ಯಕ್ರಮದ ಮೂಲಕ ಬಾಲಕನನ್ನ ದೇವದುರ್ಗದ ಮಸರಕಲ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಾಖಲಿಸುವ ಮೂಲಕ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದಾರೆ. ಅರ್ಧಕ್ಕೆ ಶಾಲೆ ಬಿಟ್ಟಿದ್ದ ಬಾಲಕ ಈಗ ವಸತಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಚಿಂದಿ ಆಯ್ತಾ ಇದ್ದ ಬಾಲಕ ಸಂತೋಷನ ಬಾಳಲ್ಲಿ ಹೊಸ ಬೆಳಕು ಮೂಡಿದೆ. ನನ್ನ ಹೆಸರು ಸಂತೋಷ್ ಅಂತ. ನಾನು ದೇಶದಲ್ಲಿ ಚಿಂದಿ ಆಯ್ತಿದ್ದಲ್ಲಿ ರಾಷ್ಟ್ರೀಯ ನಿಂತಿದ್ದಾಗ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಪಬ್ಲಿಕ್ ಟಿವಿಯಲ್ಲಿ ಬಂದಿದ್ದೇನೆ. ಎಲ್ಲ ಸಾಲಿಗೆ ಹಚ್ಚಿದ್ದಾರೆ. ಮೊರಾರ್ಜಿ ಶಾಲೆ ಸೀಟು ಸಿಕ್ಕಿದೆ. ಇಲ್ಲಿ ಎಲ್ಲ ಚಲೋ ನೋಡ್ಕೊಂತಾರೆ. ಎಲ್ಲ ಸರ್, ಪ್ರಿನ್ಸಿಪಲ್ ಸರ್, PT ಸರ್ ಎಲ್ಲರೂ ಚಲೋ ಇದ್ದಾರೆ. ಇಲ್ಲಿ ಊಟ ಚೆನ್ನಾಗಿ ಕೊಡ್ತಾರೆ. ಬಟ್ಟೆ, ಯೂನಿಫಾರ್ಮ್, ಬೂಟು ಎಲ್ಲ ಕೊಡ್ತಾರೆ. ನಾನು ಇಲ್ಲೇ ಇರ್ತೀನಿ. ಪ್ರಿನ್ಸಿಪಲ್, PT ಸರ್ ಎಲ್ಲರಿಗೂ ಟ್ಯಾಂಕ್ಸ್. ಪಬ್ಲಿಕ್ ಟಿವಿಯವರಿಗೆ ಎಲ್ಲರಿಗೂ ಟ್ಯಾಂಕ್ಸ್. ನೋಡ್ರಿ, ನನ್ನ ಮಗ ಚೆನ್ನಾಗಿ ಓದಬೇಕು, ಬುದ್ಧಿವಂತ ಆಗಬೇಕು, ನಿಮ್ಮ ದೇಹದಿಂದ ಒಳ್ಳೆ ಆಗಬೇಕು. ನಮ್ಮ ಆಶ್ರಯದಲ್ಲ, ನಿಮ್ಮ ಆಶ್ರಯದ ಇರಬೇಕು. ಚೆನ್ನಾಗಿ ಓದಿಕೊಂಡು ದೊಡ್ಡವಾದರೆ ನಿಮ್ಮ ಹೆಸರು ತರಬೇಕು. ಅವನು ಬೇಡ್ಕೊಂಡು ತಿನ್ಲಕತ್ತಿದ್ವಿ, ಭಿಕ್ಷೆ ಬೇಡ್ಕೊಂಡು ಪೇಪರು ಗುಜ್ರು ಆರಿಸ್ಕೊಂಡು ತಿನ್ಲಕತ್ತಿದ್ದೀವಿ ರೀ. ಈಗ ನಿಮ್ಮ ದೇಹದಿಂದ ಅವು ಆರಿಸ್ಕೊಂಡು ಬಿದ್ದಾನ. ಅವು ಮುಂದೆ ಓದ್ಕೊಂಡು ಶಾಣವಾದಂದ್ರೆ ನಿಮ್ಮ ಹೆಸರು ಚಲೋ ತರಬೇಕ್ರಿ. ನನ್ನ ಮಗಲ್ಲ ಅವ್ರ ಮಗ ಪಬ್ಲಿಕ್ ಟಿವಿಯವರಿಗೂ ಆಗಲಿ ಅವರು ಚೆನ್ನಾಗಿ ಓದ್ಸಕತ್ತಾರ. ಅವ್ರನ್ನ ನೋಡ್ಕೊಳಕತ್ತಾರ. ಒಂದು ಮಗಳ ತರ, ಒಂದು ಮಗುನ ತರ ನೋಡ್ಕೊಳಕತ್ತಾರ. ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಮೆಚ್ಚುಗೆ. ಸಮಾಜ ಕಲ್ಯಾಣ ಇಲಾಖೆ ಶ್ಲಾಘನೆ. ಇನ್ನು ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನ್ HR ರಂಗನಾಥ್ ಅವರಿಗೆ ಪತ್ರವನ್ನು ಬರೆದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬಾಲಕನನ್ನ ದೇವದುರ್ಗದ ಮಸರಕಲ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಾಖಲಿಸಿರುವುದಕ್ಕೆ ಶ್ಲಾಘಿಸಿದ್ದಾರೆ. ಅಲ್ಲದೆ ಶಾಲೆಯ ಪ್ರಾಂಶುಪಾಲರಿಗೆ ಮಗುವಿಗೆ ಅಗತ್ಯವಿರುವ ಎಲ್ಲ ಬೆಂಬಲ ಹಾಗೂ ಆರೈಕೆಯನ್ನು ಒದಗಿಸಲು ಸೂಕ್ತ ನಿರ್ದೇಶನ ಕೊಡುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಸಾಮಾಜಿಕ ಬದಲಾವಣೆಯ ಉತ್ತೇಜಿಸುವುದರಲ್ಲಿ ಮಾಧ್ಯಮದ ಪಾತ್ರ ಪ್ರಬಲವಾದದ್ದು ಅನ್ನುವುದನ್ನು ಎತ್ತಿ ತೋರಿಸಿದ್ದೀರಿ ಅಂತೇಳಿ ಮೇಜರ್ ಮಣಿವಣ್ಣನ್ ಪಬ್ಲಿಕ್ ಟಿವಿಯನ್ನು ಶ್ಲಾಘಿಸಿದ್ದಾರೆ. ಇನ್ನು ಬಾಲಕನನ್ನ ಶಾಲೆಗೆ ದಾಖಲಿಸಿಕೊಂಡಿರುವಂತಹ ಪ್ರಾಂಶುಪಾಲರು ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಹೆಚ್ಚಿನ ಕಾಳಜಿ ವಹಿಸುವುದಾಗಿಯೂ ಕೂಡ ತಿಳಿಸಿದ್ದಾರೆ. ರಾಯಚೂರಿನ ದೇವಸಗೂರಿನಲ್ಲಿ ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸೂಚಿಸತಕ್ಕಂಥ ಚಿಂದಿ ಆಯುವ ಆ ಒಂದು ಯುವಕನನ್ನು ಗಮನಿಸಿರ್ತಕ್ಕಂಥ ಪಬ್ಲಿಕ್ ಟಿವಿಯವರು ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಿದರು. ಆ ಒಂದು ಬೆಳಕು ಕಾರ್ಯಕ್ರಮದಲ್ಲಿ ಭರವಸೆ ನೀಡಿದಂತೆ ಈಗಾಗಲೇ ಆ ವಿದ್ಯಾರ್ಥಿಯನ್ನು ನಾವು ಶಾಲೆಗೆ ದಾಖಲಾತಿಯನ್ನು ಮಾಡಿಕೊಂಡಿದ್ದೀವಿ. ಆ ಒಂದು ಬೆಳಕು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಮಣಿವಣ್ಣನ್ P ಸರ್ ಅವರು ಅದನ್ನು ನೋಡಿ ಬಹಳ ಆಸಕ್ತಿಯನ್ನು ನೀಡಿ ನನಗೆ ವೈಯಕ್ತಿಕವಾಗಿ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತನಾಡಿ ಆ ವಿದ್ಯಾರ್ಥಿಗೆ ನಮ್ಮ ಸರ್ಕಾರದಿಂದ ತಮ್ಮ ಶಾಲೆಯಿಂದ ನೀಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನೀಡಿ ಆ ವಿದ್ಯಾರ್ಥಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿರತಕ್ಕಂಥ ಒಂದು ಸೂಚನೆ ನಮ್ಮ ನೀಡಿದ್ದಾರೆ. ಸಂತೋಷ್ ಅಂತಕ್ಕಂಥ ಹುಡುಗ ಈಗಾಗಲೇ ಶಾಲೆಯಲ್ಲಿ ದಾಖಲಾತಿಯನ್ನು ಪಡೆದಂಥವನಾಗಿದ್ದಾನೆ. ಆ ವಿದ್ಯಾರ್ಥಿಗೆ ಉಚಿತ ಸಮವಸ್ತ್ರವನ್ನು, ಪಠ್ಯಪುಸ್ತಕವನ್ನು, ನೋಟ್ಬುಕ್ಗಳನ್ನು ಈಗಾಗಲೇ ನೀಡಿ ಆ ವಿದ್ಯಾರ್ಥಿಯ ಶಿಕ್ಷಣ ಭಾಳ ಚೆನ್ನಾಗಿ ಶಾಲೆಯಲ್ಲಿ ನಡೀತಾ ಇದೆ. ಒಟ್ಟಾರೆ ರಾಷ್ಟ್ರಗೀತೆಗೆ ಗೌರವ ತೋರಿಸಿದ ಚಿಂದಿ ಆಯುವ ಹುಡುಗನ ರಾಷ್ಟ್ರಪ್ರೇಮದ ವೈರಲ್ ವಿಡಿಯೋ ಅವನನ್ನು ಮತ್ತೆ ಶಾಲೆಯ ಮೆಟ್ಟಿಲು ಹತ್ತುವಂತೆ ಮಾಡಿದೆ. ಬಡ ಅಲೆಮಾರಿ ಕುಟುಂಬದ ಬಾಲಕನ ಬಾಳಲ್ಲಿ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಿಂದ ವಿದ್ಯಾ ಬೆಳಕು ಮೂಡಿದೆ. ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.